ಸಿದ್ದರಾಮಯ್ಯ ಸರ್ಕಾರ ಎಡವಟ್ಟುಗಳ ಮೇಲೆ ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಮೂಡ ಹಗರಣ, ವಾಲ್ಮೀಕಿ ನಿಗಮ ಹಗರಣ. ಈಗ ಮತ್ತೆ ಯಾದಗಿರಿಯಲ್ಲಿ PSI ಸಾವಿನ ನಂತರ ವರ್ಗಾವಣೆ ದಂಧೆಯೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. PSI ಸಾವಿನ ಹಿಂದೆ ಅನುಮಾನದ ಹುತ್ತ ಕೂಡ ಬೆಳೆದಿದೆ. ಟ್ರಾನ್ಸ್ಫರ್ ದಂಧೆಗೆ ಪರಶುರಾಮ್ ಬಲಿಯಾದ್ರ ಅನ್ನುವಂತಹ ಶಂಕೆ ಈಗ ಮೂಡಿದೆ. ಈ ನಡುವೆ ತನಿಖೆಗೂ ಕೂಡ ಮುನ್ನವೇ ಗೃಹ ಸಚಿವ ಕ್ಲೀನ್ ಚಿಟ್ ಕೊಟ್ಟಿರೋದು ಕೂಡ ಭಾರಿ ಆಕ್ರೋಶಕ್ಕೆ, ಚರ್ಚೆಗೆ ಕಾರಣ ಆಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಪರಶುರಾಮ್ ಯಾದಗಿರಿ PSI ನಿದ್ರೆಗೆ ಜಾರಿದ ಕೆಲವೇ ಗಂಟೆಗಳಲ್ಲಿ ಶವವಾಗಿ ಬಿಟ್ಟಿದ್ದಾರೆ. ಊಟ ಮಾಡಿ ಮಲಗಿದವರು ಮಸಣ ಸೇರಿದ್ದಾರೆ. ಪರಶುರಾಮ್ ಸಾವಿನ ಹಿಂದೆ ಅನುಮಾನದ ಹುತ್ತವೇ ಬೆಳೆದುಕೊಂಡಿದೆ. ಇದು ಸಹಜ ಸಾವೋ, ಆತ್ಮಹತ್ಯೆಯೋ ಅಥವಾ ಟ್ರಾನ್ಸ್ಫರ್ ದಂಧೆಗೆ ಆದ ಬಲಿಯೋ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಟ್ರಾನ್ಸ್ಫರ್ ದಂಧೆಗೆ PSI ಬಲಿಯಾದ್ರ? 30 ಲಕ್ಷ ಹಣ ಕೇಳಿದ್ರ ಶಾಸಕ ಚೆನ್ನಾರೆಡ್ಡಿ? ನಿಜ. ಟ್ರಾನ್ಸ್ಫರ್ ದಂಧೆಗೆ PSI ಪರಶುರಾಮ್ ಬಲಿಯಾಗಿರೋ ಬಗ್ಗೆ ಖುದ್ದು ಆತನ ಪತ್ನಿ ಶ್ವೇತಾ ಗಂಭೀರ ಆರೋಪ ಮಾಡಿದ್ದಾರೆ. ಯಾದಗಿರಿ ನಗರ ಠಾಣೆಯಲ್ಲೇ ಮುಂದುವರಿಯೋದಾದ್ರೆ 30 ರಿಂದ 40 ಲಕ್ಷ ಹಣ ನೀಡುವಂತೆ ಪರಶುರಾಮ್ಗೆ ಶಾಸಕ ಚೆನ್ನಾರೆಡ್ಡಿ ಕಿರುಕುಳ ಕೊಟ್ಟಿದ್ರಂತೆ. ಹಣ ನೀಡದ್ದಕ್ಕೆ ನಿಯಮ ಬಾಹಿರವಾಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದರಿಂದ ಖಿನ್ನತೆಗೆ ಒಳಗಾಗಿ ನನ್ನ ಪತಿ ಸಾವನ್ನಪ್ಪಿರೋದಾಗಿ ಆರೋಪಿಸಿದ್ದಾರೆ. MLA ಸಾಕ್ತೀರಾ ನೀವು? 30 to 40 lakhs ತನ ಕೇಳಿದ್ದಾರೆ. ಕೊಡೋರು ಕೊಡ್ತಾರೆ ಸರ್, ಕೊಡದೇ ಇರೋರು MLA ಮಗ ಸರ್. ಅವರಿಬ್ಬರನ್ನ ಕರೆಸಿ FIR ಆಗಬೇಕು, ಅವ್ರು ಅರೆಸ್ಟ್ ಆಗಬೇಕು. ಪರಶುರಾಮ್ ಸಾವು ಸರ್ಕಾರವನ್ನ ಟ್ರಾನ್ಸ್ಫರ್ ದಂಧೆಯ ಸುಳಿಯಲ್ಲಿ ಸಿಲುಕಿಸಿದೆ. ಮೈತ್ರಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಆ ಅಧಿಕಾರಿ ಇವತ್ತು ನಿಧನ ಆಗಿರ್ತಕ್ಕಂಥದ್ದು. ಅವರ ಪತ್ನಿ ಹೇಳ್ತಾ ಇದ್ದಾರೆ, ಯಾವ 25 ಲಕ್ಷ ಲಂಚವನ್ನ ಕೇಳಿ ಹಣ ಕೊಡಲಿಲ್ಲ ಅಂತ ಹೇಳಿ ಹಿಂಸೆ ಕೊಟ್ಟು ಇವತ್ತು ನನ್ನ ಗಂಡ ಇವತ್ತು ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದು. Yadgiri case is concerned, entire Congress government is busy in looting money. So we'll see number of cases rising day by day. ವರ್ಗಾವಣೆ ದಂಧೆ ಒಪ್ಪಿಕೊಂಡ್ರ ರಾಯರೆಡ್ಡಿ? ಟ್ರಾನ್ಸ್ಫರ್ ದಂಧೆಗೆ PSI ಬಲಿಯಾಗಿರೋ ಅನುಮಾನ ಮೂಡಿರೋ ಬೆನ್ನಲ್ಲೇ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ರಾಜ್ಯದಲ್ಲಿ ವರ್ಗಾವಣೆ ದಂಧೆ ಇರೋದು ನಿಜ ಅಂತ ಒಪ್ಪಿಕೊಂಡಿದ್ದಾರೆ. ಆಗಿರ್ಬೋದ್ರಿ, ಅದಕ್ಕಾಗಿನೇ ಅಂತ ಪ್ರಕರಣ ಸಲುವಾಗಿ ಇನ್ಮೇಲೆ 2 ವರ್ಷ ಮಾಡಂಗಿಲ್ಲ. ನಾನು ಹೇಳೋದು ಇದಕ್ಕೆಲ್ಲ ಮಾರ್ಗಸೂಚಿಯನ್ನ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಹಿಂದಿನ ಸರ್ಕಾರ ಅವ್ಯವಹಿತವಾಗಿ ಏನಿದು ಟ್ರಾನ್ಸ್ಫರ್ಗಳು ಮಾಡ್ತಾ ಬಂತು, ಅದು ಮುಂದುವರೆದಿದೆ. ನಾನಿಲ್ಲ ಅಂತ ಹೇಳಲಿಲ್ಲ. ತನಿಖೆಗೂ ಮುನ್ನವೇ ಕ್ಲೀನ್ ಚಿಟ್ ಕೊಟ್ರ ಪರಂ? ಈಗಷ್ಟೇ ಶಾಸಕ ಚೆನ್ನಾರೆಡ್ಡಿ ಹಾಗೂ ಆತನ ಪುತ್ರನ ವಿರುದ್ಧ FIR ದಾಖಲಾಗಿದೆ. ಹೀಗಿರುವಾಗಲೇ ನಮ್ಮ ಗೃಹ ಸಚಿವರು ಇದು ನ್ಯಾಚುರಲ್ ಡೆತ್ ಅಂತ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ. ಅವರು ನ್ಯಾಚುರಲ್ ಆಗಿ ಸತ್ತಿದ್ದಾರೆ ಅಂತಕ್ಕಂಥದ್ದು ಸುದ್ದಿಗಳು ಬರ್ತಾ ಇದೆ. ಅವರೇನು ಸುಯಿಸೈಡ್ ಮಾಡ್ಕೊಂಡಿಲ್ಲ, ಯಾವುದೇ ಡೆತ್ ನೋಟ್ ಇಲ್ಲ, ಮತ್ತು ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣ ಕೊಟ್ಟಿದ್ದಾರೆ. ನೋಡಿದ್ರಲ್ವಾ, ಒಬ್ಬೊಬ್ಬರದ್ದು ಒಂದೊಂದು ಹೇಳಿಕೆ. ಈ ಎಲ್ಲರ ಮಾತನ್ನ ಕೇಳುತ್ತಿದ್ರೆ ನಿಜಕ್ಕೂ PSI ಸಾವಿನ ಹಿಂದೆ ಅನುಮಾನದ ಹುತ್ತ ಬೆಳೆದಿರೋದಂತೂ ಮಾತ್ರ 100ಕ್ಕೆ 100 ಸತ್ಯ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಪಾಳೆಯದ ಒಳಗಾಗ್ತಾ ಇರುವ ಕೆಲ ಚಟುವಟಿಕೆಗಳ ಬಗ್ಗೆ ಮಾಹಿತಿ. ಕಾಂಗ್ರೆಸ್ ಸರ್ಕಾರ ಈ ಅವಧಿಯಲ್ಲಿ 1 ವರ್ಷ ಪೂರೈಕೆ ಮಾಡಿದೆ. ಆದರೆ ಸರ್ಕಾರ ರಚನೆಯಾದ ದಿನದಿಂದಲೂ ಕೂಡ ಕೆಲ ಕಾಂಗ್ರೆಸ್ನ ಶಾಸಕರಲ್ಲೇ ಇದ್ದಂಥ ಅಸಮಾಧಾನ, ನಮ್ಮ ಹಿರಿತನ ಅನುಭವದ ಆಧಾರದ ಮೇಲೆ ನಮಗೂ ಕೂಡ ಮಂತ್ರಿಗಿರಿ ಸಿಗಬೇಕಿತ್ತು ಅಂತ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದ ಮುಂದೆನೆ ಫಸ್ಟು ಶಾಸಕರು ಈ ಒಂದು ಅಪೇಕ್ಷೆಯನ್ನು ಹೊರಹಾಕಿದ್ದು ಚೀಫ್ ವಿಪ್. ಕೈಪಾಳ್ಯದಲ್ಲಿ ಇನ್ನೂ ಕೂಡ ಅಸಮಾಧಾನ ಇದೆ ಈ ಮಂತ್ರಿಮಂಡಲ ರಚನೆ ಬಗ್ಗೆ ಅನ್ನೋದನ್ನ ಮಾತನಾಡಿದ್ರು ಅಶೋಕ್ ಪಟ್ಟಣಂ. ಇದೀಗ ಮಂತ್ರಿಮಂಡಲ ಪುನರ್ರಚನೆಯ ಕಾಲ ಸನ್ನಿಹಿತವಾಯ್ತಾ? ಸಾಲು ಸಾಲು ಹಗರಣದ ಸುಳಿಯಲ್ಲಿ ಕೈ ಸರ್ಕಾರ ಸಿಲುಕಾಕೊಂಡಿದೆ. ರಾಜಣ್ಣ ಅವರು ಹೇಳಿದ್ರು, ಏನ್ ಕೇವಲ ವಾಲ್ಮೀಕಿ ಕುರುಬ ಸಮುದಾಯದವರು, ಒಕ್ಕಲಿಗರು ಅವ್ರ ಹತ್ರ ಮಾತ್ರ ಆಡಳಿತ ಇದ್ರೆ ಸಾಕ, ಬೇರೆ ಸಮುದಾಯದವರಿಗೆ ಅಧಿಕಾರ ಬೇಡವಾ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಕೇಳ್ಬಿಟ್ಟಿದ್ರು ರಾಜಣ್ಣ ಅವರು. ಇದರ ನಡುವೆನೆ ವಾಲ್ಮೀಕಿ ನಿಗಮ, ಮೂಡ ವರ್ಗಾವಣೆ ಇತ್ಯಾದಿ ಇತ್ಯಾದಿ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಕಪ್ಪು ಚುಕ್ಕೆ. ಅಂದ್ರೆ ಸರ್ಕಾರ ನಿರ್ವಹಣೆ ಇದ್ರ ಜೊತೆ ಗಂಭೀರವಾದಂತ ಆರೋಪ ಏನಂತಂದ್ರೆ, ಈಗ ಮಿನಿಸ್ಟರ್ ಆಗಿ ಅಧಿಕಾರದಲ್ಲಿ ಇರುವಂತವರು ತಮ್ಮದೇ ಸ್ವಪಕ್ಷದ ಕಾಂಗ್ರೆಸ್ ಶಾಸಕರು
ಅನುದಾನದ ವಿಚಾರವಾಗಿ ಅಥವಾ ಯಾವುದೇ ಕೆಲಸದ ವಿಚಾರವಾಗಿ ಅವ್ರ ಕ್ಯಾಬಿನ್ ವರೆಗೂ ಹೋದ್ರೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ದುರಹಂಕಾರ ಮಿತಿ ಮೀರಿದೆ ಅಂತ ಅವರ ಶಾಸಕರು ಹೇಳ್ತಾ ಇದ್ದಾರೆ. ಹೀಗಾಗಿ ಅಂತವ್ರನ್ನ ಚೇಂಜ್ ಮಾಡಿ ಅನ್ನುವಂತ ಆಗ್ರಹ ಕೂಡ ಇದೆ. ಮಾಡ್ತಾರಾ? ಹೌದು ಅನ್ನೋ ರೀತಿಯ ಸೂಚನೆ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ರಾಜ್ಯ ಸರ್ಕಾರದ ಸಚಿವ ಸಂಪುಟ ಪುನಾರಚನೆ ಸದ್ಯದಲ್ಲೇ ಆಗುತ್ತೆ. ಇನ್ಫ್ಯಾಕ್ಟ್ ಬ್ಯಾಕ್ ಟು ಬ್ಯಾಕ್ ದೆಹಲಿಗೆ ಹೋಗಿ ಒಂದು ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಮೇ ಬಿ ಇವಾಗ ಒಂದ್ ಈ ಆಗಿರುವ ಡ್ಯಾಮೇಜ್ ಕಂಟ್ರೋಲ್ಗೆ ನಾವು ಕ್ರಮ ಕೈಗೊಂಡಿದ್ದೀವಿ ಅನ್ನೋ ರೀತಿಯಲ್ಲೂ ಸೂಚನೆ ಹೋಗ್ಬೋದು. ಯಾರೆಲ್ಲರ ವಿರುದ್ಧವಾಗಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋ ಆರೋಪ ಇದೆ, ಯಾರೆಲ್ಲರ ಇಲಾಖೆಯಲ್ಲಿ ವರ್ಗಾವಣೆ ಇತ್ಯಾದಿ ದಂಧೆ ಕೇಳೋಕ್ ಸಿಗ್ತಾ ಇದೆ, ಅವರನ್ನೆಲ್ಲ ನಾವು ಕೈ ಬಿಟ್ಟಿದ್ದೀವಿ. ಇವಾಗ ಹೊಸದಾಗಿ ನೇಮಕ ಮಾಡಿರೋ ಸಚಿವರಿಂದ ನೀವು ಉತ್ತಮವಾದ ಆಡಳಿತವನ್ನ ನಿರೀಕ್ಷೆ ಮಾಡಬಹುದು ಅನ್ನೋ ರೀತಿಯ ಇನ್ ಜನರಲ್ ಸಂದೇಶ ಕೂಡ ರವಾನೆ ಆಗುವ ಸಾಧ್ಯತೆ ಇದೆಯೇನೋ. ಆಮೇಲೆ ಇವರು ಇಲಾಖಾವಾರು ಅನುದಾನ ಕೊಡಬೇಕು ಅಂತ ಆಯಾ ಇಲಾಖೆ ಸಂಬಂಧಪಟ್ಟ ಮಿನಿಸ್ಟರ್ಗಳಿಗೆ ಹೋಗ್ತಾ ಇದ್ದಾರೆ. ಆದ್ರೆ ಸಮಸ್ಯೆ ಏನಂತಂದ್ರೆ ದುಡ್ಡು ಕೊಡಬೇಕು ಅಂದ್ರೆ ದುಡ್ಡೇ ಇಲ್ಲ. ಅದು ಅಂಡರ್ಸ್ಟುಡ್ ಆಗಿರೋದ್ರಿಂದ ಹೈಕಮಾಂಡ್ ಬಂದು ಏನ್ ಮಾಡ್ತಾರೆ, ಅವ್ರು ಏನ್ ಕ್ರಮ ಕೈಗೊಳ್ತಾರೆ ಅನ್ನೋದು ಈಗ ಪ್ರಶ್ನೆ. ನೀವು ಹೇಳ್ದಂಗೆ ಒಂದ್ ರೀತಿ ಗಾಯಕ್ಕೆ ಮುಲಾಮ್ ಸವರದಂಗೆ ಮಾಡಿ ಸಮಾಧಾನ ಮಾಡಿ ಹೋಗ್ತಾರೆ. ಅದು ವರ್ಕ್ ಆಗುತ್ತಾ, ಗಾಯ ವಾಸಿ ಮಾಡುತ್ತಾ ಸೆಕೆಂಡರಿ. ಮುಲಾಮ್ ಅಂತೂ ಹಚ್ಚೋ ಪ್ರಯತ್ನ ಆಗಿರಬಹುದೇನೋ. ಇದರ ಜೊತೆಗೆ ಸಂಪುಟ ಪುನರಚನೆಗೆ ಕೈ ಹಾಕುತ್ತಾ ಹೈಕಮಾಂಡ್ ಅನ್ನೋ ಪ್ರಶ್ನೆಗೆ ಹೌದು ಅನ್ನೋ ರೀತಿಯ ಉತ್ತರ ಲಭ್ಯವಾಗ್ತಾ ಇದೆ. ರಾಜ್ಯಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಇವತ್ತು ಬರ್ತಿದ್ದಾರೆ. ಸುರ್ಜೇವಾಲಾ, ವೇಣುಗೋಪಾಲ್ ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಮಹತ್ವದ ಸಭೆ. ಇದೊಂದು ನನಗೆ ಅರ್ಥ ಆಗದೆ ಇರೋ ಪ್ರಶ್ನೆ. ಅವ್ರದೇ ಪಾರ್ಟಿ ಆಫೀಸ್ ಇರುತ್ತಪ್ಪ, ಅದನ್ನು ಖಾಸಗಿ ಹೋಟೆಲ್ಗೆ ಹೋಗಿ ಮೀಟಿಂಗ್ ಮಾಡ್ತಾರೆ. ಎಲ್ಲ ಪಕ್ಷದವರು ಅದನ್ನು ಮಾಡ್ತಾರೆ. ಎನಿವೆ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸ್ತಾರಂತೆ. ಕೆಲಸ ಮಾಡಿದ ಸಚಿವರ ಇಬ್ಬರ ಇವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಕೂಡ ಆಗುತ್ತಂತೆ. ಹಲವು ಶಾಸಕರ ಒತ್ತಾಯದ ಮೇರೆಗೆ, ಇನ್ಫ್ಯಾಕ್ಟ್ ಮೊನ್ನೆ ಹೈಕಮಾಂಡ್ ಭೇಟಿಗೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಹೋದಾಗ ಆಹ್ವಾನ ಇಲ್ಲದೆ ಹೋದ್ರೂ ಕೂಡ ಕೆಲ ಕಾಂಗ್ರೆಸ್ನ ನಾಯಕರು ಹೋಗ್ಬಿಟ್ಟಿದ್ರು. ಇಷ್ಟುದ್ದ ಪಟ್ಟಿ, ಇಷ್ಟುದ್ದ ಕಂಪ್ಲೇಂಟ್ ಇಟ್ಕೊಂಡು. ಈ ರೀತಿ ಅನೇಕರು ಪದೇ ಪದೇ ದೆಹಲಿ ಅಂಗಳಕ್ಕೆ ಹೋಗ್ತಾ ಇರೋದು, ದೆಹಲಿ ನಾಯಕರಿಗೆ ಗಮನಕ್ಕೆ ತರೋ ರೀತಿಯಲ್ಲಿ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು, ಇದನ್ನೆಲ್ಲ ಗಮನಿಸಿದ ನಂತರದಲ್ಲಿ ಹೈಕಮಾಂಡ್ ಇನ್ನು ಸುಮ್ಮನೆ ಕೂತ್ರೆ ಕಷ್ಟ ಇದೆ ಅಂತ ಹೇಳಿ ಭಾವಿಸಿದೆಯೇನೋ ಅನ್ನೋ ರೀತಿಯಲ್ಲಿ ಇವತ್ತು ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ. ಕೌನ್ಸಿಲಿಂಗ್ ಮಾಡ್ತಾರಂತೆ. ಕೌನ್ಸಿಲಿಂಗ್ ಮಾಡಿ ಇನ್ನು ಸಂಪುಟ ಪುನಾರಚನೆ ನಿಟ್ಟಿನಲ್ಲಿ ಮೌಲ್ಯಮಾಪನ ಕೂಡ ಮಾಡ್ತಾರಂತೆ. ಅಂದ್ರೆ ಇದರ ಜೊತೆಗೆ ಈ ಸಿದ್ದರಾಮಯ್ಯ ಕುರ್ಚಿ ಅಲ್ಲಾಡ್ತಾ ಇದೆ, ಡಿಸಿಎಂ ಡಿ ಕೆ ಶಿವಕುಮಾರ್ ಇದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಆಂಗಲ್ ಕೂಡ ಇದೆಯಲ್ಲ, ಅದ್ರ ಬಗ್ಗೆನೂ ಚರ್ಚೆ ಮಾಡೋದೇನಾದ್ರೂ ಚಾನ್ಸಸ್ ಇದೆಯಾ ಅಂತ? ಬಹುಶಃ ಈಗ ಆ ವಿಚಾರ ಕೈ ಹಾಕ್ಲಾರೇನು ಅಂದ್ರೆ ದೊಡ್ಡದೊಂದು ಮೆಸೇಜ್ ಕೊಟ್ಟಂಗೆ ಆಗ್ಬಿಡುತ್ತೆ ಸಿದ್ದರಾಮಯ್ಯನವರನ್ನ. ಇನ್ಫ್ಯಾಕ್ಟ್ ಶಿವಲಿಂಗೇಗೌಡರು ಹೇಳಿಕೆ ನೀಡಿದ್ದು ಆನ್ ಫೇಸ್ ನಾವು ಅದನ್ನು ಒಪ್ಲಿಕ್ಕೆ ಸಾಧ್ಯವಿಲ್ಲ, ನಾನು ರಕ್ತಕ್ರಾಂತಿ ಆಗ್ಬಿಡುತ್ತೆ ಸಿದ್ದರಾಮಯ್ಯ ಅವ್ರ ವಿಚಾರಕ್ಕೆ ಬಂದ್ರೆ ಅಂತ ಹೇಳಿದ್ರು. ರಕ್ತಕ್ರಾಂತಿ ಆಗುತ್ತೋ ಇಲ್ಲೋ, ಬಟ್ ಒಂದು ಸಂದೇಶ ಅಂತೂ ರವಾನೆ ಆಗುತ್ತೆ. ಸಿದ್ದರಾಮಯ್ಯ ಅಂತಹ ಒಬ್ಬ ಮಾಸ್ ಲೀಡರ್, ಅಹಿಂದ ನಾಯಕ, ಅವರನ್ನೇನಾದ್ರೂ ಕುರ್ಚಿಯಿಂದ ಕೆಳಗಿಳಿಸಿ ನಾಯಕತ್ವ ಬದಲಾವಣೆ ಇತ್ಯಾದಿ ಕೆಲಸಕ್ಕೆ ಇವಾಗ ಹೋದ್ರೆ ತಪ್ಪು ಮಾಡಿರೋದು ಒಪ್ಕೊಂಡಂಗೆ ಆಗ್ಬಿಡುತ್ತಲ್ವಾ, ಪ್ರಕ್ರಾಂತಿ ಆಗ್ಬಹುದು. ಅದರಿಂದ ಆಗುವ ಬೇರೆ ರೀತಿಯ ಎಫೆಕ್ಟ್ಸ್ಗಳು, ಅದನ್ನ ಕಂಟ್ರೋಲ್ ಮಾಡೋದು ಕೂಡ ಹೈಕಮಾಂಡ್ಗೆ ದೊಡ್ಡ ಟಾಸ್ಕ್ ಆಗುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ಒಂದೆರಡು ಸಚಿವರನ್ನ ಕೈ ಬಿಟ್ಟು ಅಲ್ಲಿ ಬೇರೆಯವ್ರನ್ನೇನಾದ್ರೂ ನೇಮಕ ಮಾಡುವ ಸಾಧ್ಯತೆ ಇದೆಯಾ? ಇವತ್ತು ನಡೆಯುವ ಈ ಸಭೆಯಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯವಾಗ್ತಾ ಹೋಗುತ್ತೆ. ಅಪ್ಡೇಟ್ಸ್ ತೆಗೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಸತೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸತೀಶ್, ಸಹಜವಾಗಿ ಈಗ ಹೈಕಮಾಂಡ್ ಬರ್ತಾರೆ,